ನಾವು ಹೆಂಗ್ ಲಾಕ್ ಆದ್ವಿ ಇದೇ ಕೇಳಿದ್ರ ಮೇಜರ್ ಟರ್ನಿಂಗ್ ಪಾಯಿಂಟ್ ಹೆಂಗ್ ನಮ್ಮ ಮನೇಲಿ ಒಪ್ಪಿದ್ರು ಅನ್ನೋದು ಇಲ್ಲಿ ಹೇಳ್ತೀವಿ. ಇವಾಗ ನಮ್ಮ ಮಮ್ಮಿ ನಮ್ಮ ಅಪ್ಪ ಎಲ್ಲ ಅಳ್ತಾ ಇದ್ದಾರೆ. ಈ ಗಿಲ್ ಟ್ರಿಪ್ಪಲ್ಲೇ ಇರ್ತಿದ್ದೆ ನಾನು ಯಾವಾಗ್ಲೂ. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂತೆ ಅಂತ ಹೇಳಿದ್ರು. ಮದ್ವೆ ಆಗಲ್ವಾ, ಮದ್ವೆನೇ ಆಗದ್ ಬೇಡ. ಇವನ ಹತ್ರ ಬಂದು ಹೇಳ್ದೆ. ಅದೇ ನನ್ಗೂ ಧೈರ್ಯ, ಅದೇ ಧೈರ್ಯ ಇವಳಿಗೂ ಹೇಳಿದ್ದು ನಾನು. 4 ಜನ 4 ದಿಕ್ಕು ಅಂತಾರಲ್ಲ, ಇವಾಗೂ ತಿನ್ನಂಗಿಲ್ಲ. ಆಪ್ರೇಷನ್ ಆಗಿ ಒಂದು ಸ್ವಲ್ಪ ತಿಂಗಳು ತಿನ್ನಂಗಿಲ್ಲ. ಅಂತ ಟೈಮಲ್ಲಿ ಒಂದು ಬ್ಯಾಸ್ಕೆಟ್ ಫುಲ್ ಚಾಕ್ಲೇಟ್ಸ್ ತಂದು ಕೊಟ್ಟಿದ್ದ ನಾನು. ಇಲ್ಲಿ ನೀನು ಆಪರೇಷನ್ ಥಿಯೇಟರ್ಗೆ ಹೋದ್ಮೇಲೆ ವಾಪಸ್ ಈಚೆ ಬರ್ತಾ ಇದ್ದೆ. ಅವಾಗ ತಾನೇ ನಿಮ್ಮ ಅಮ್ಮ ಸಿಕ್ಕಿದ್ರು. ಈಚೆನೆ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದೆ. ಭಯ ಆಗೋಗ್ಬಿಡ್ತು ಅವತ್ತು ನನಗೆ. ಇವಳನ್ನ ICU ಕರ್ಕೊಂಡೋದು ಮುಮ್ಮ ಅಂತ ಅಂದ್ಲು. ನನಗೆ ಎಲ್ಲೆಲ್ಲಿತ್ತೋ ಅಪ್ಪ ಫುಲ್ ನಡುಗ್ತಾ ಇದ್ದೀನಿ ಅಲ್ಲೇ ಆನ್ ಸ್ಪಾಟಲ್ಲಿ. ಇವನು ಬಂದ ಮನೆಗೆ, ಅಮ್ಮ ಎಲ್ಲ ಕರ್ಸಿದ್ರು ಮನೆಗೆ. ಆಯ್ತಾ, ಮಗ್ಳಿಗೆ ಇಷ್ಟಪಟ್ಟಿದ್ದಾಳೆ, ಇವನೇ ಹುಡುಗ, ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಒಪ್ಕೊಂಡ್ರು. ಲವ್ ಮಾಡಿ ಅಂತ ಯಾರಿಗೂ ನಾವು ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಲವ್ ಸ್ಟೋರಿ ಕೇಳಿದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಒಬ್ರನ್ನ ಟ್ರೂ ಆಗಿ ಇಷ್ಟಪಡ್ತಿದ್ದೀರಾ ಅಂದರೆ ಅವ್ರಿಗೆ ಯಾವತ್ತೂ ಮೋಸ ಮಾಡೋ ಆಪ್ಷನ್ ಹಿಡ್ಕೊಂಬೇಡ್ರಿ. ಒಂದು ಮನುಷ್ಯ ಕೀಳ್ಮಟ್ಟಕ್ಕೆ ಇರ್ತಾನಲ್ಲ, ಅದಕ್ಕೆ ಅರ್ಥನೇ ಇರಲ್ಲ. ಅವನ ಅಪ್ಪ ಅಮ್ಮಂಗೆ ಮೋಸ ಮಾಡಿ, ಅಪ್ಪ ಅಮ್ಮಂಗೆ ಮೋಸ ಮಾಡಬೇಡಿ. ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ಬಿಟ್ಬಿಡ್ರಿ, ನಿಮ್ಮ ಲೈಫ್ ನೀವು ನೋಡ್ಕೊಳ್ರಿ. ಹಲೋ, ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಕ್ಷಿತಾ. ಇಷ್ಟೊತ್ತು ನೀವೆಲ್ಲ ನಾವು ಹೆಂಗ್ ಲಾಕ್ ಆದ್ವಿ ಇದೇ ಕೇಳಿದ್ರ. ನಮ್ಮ ಲೈಫ್ ಫುಲ್ ಲಾಕ್ ಆಗೋದು, ಬೈಸ್ಕೊಳ್ಳೋದು, ನಾನು ಒರೆಸ್ಕೊಳ್ಳೋದು ಇದೇ ನಡೆದಿತ್ತು. ಮೇಜರ್ ಟರ್ನಿಂಗ್ ಪಾಯಿಂಟ್ ಹೆಂಗ್ ನಮ್ಮ ಮನೇಲಿ ಒಪ್ಪಿದ್ರು ಅನ್ನೋದು ಇಲ್ಲಿ ಹೇಳ್ತೀವಿ ಇವಾಗ. ಸೊ ಒನ್ ಡೇ ಏನಾಯಿತು, ನಾವು ಒಂದೇ ಆಫೀಸಲ್ಲಿ ಹೋಗೋದ್ರಿಂದ, ಬ್ರಾಂಚಸ್ ಬೇರೆ ಇತ್ತು ಬಟ್ ಒಂದೇ ಆಫೀಸಿಗೆ ಹೋಗೋದ್ರಿಂದ ಇವರು ಒಂದು ಸ್ವಲ್ಪ ನೈಟ್ ಶಿಫ್ಟ್ಸ್ ಥರ ಮಾಡ್ತಾಯಿದ್ರು ಆಫೀಸಲ್ಲಿ. ಲೈಕ್ ಡಿಸೈನಿಂಗ್ ಜೊತೆಗೆ ಫೀಲ್ಡ್ ವರ್ಕ್ ಸಹ ಮಾಡ್ತಾಯಿದ್ರು. ನೈಟ್ 10 ಗಂಟೆ, 9 ಗಂಟೆ, 11 ಗಂಟೆ ಒಂದೊಂದು ಡೇ ಫುಲ್ ಆಚೆ ಇರ್ತಾಯಿದ್ರು. ಸೊ ಅವಾಗ ನಾನು ಫೋನ್ ಮಾಡಿ ಎಲ್ಲಿದ್ದೀರಾ ಏನು ಅಂತ ವಿಚಾರಿಸ್ಕೊಳ್ಳೋಕ್ಕೆ ನಾನು ಹೋಗಿದ್ದೆ ಮೇಲೆ. ಲೈಕ್ ನಮ್ಮ ಮನೆ ಟೆರೆಸಿಗೆ ಹೋಗಿದ್ದೆ. ಮಾತಾಡ್ಕೊಂಡು ಕೆಳಗಡೆ ಬರ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ನಮ್ಮ ಮಮ್ಮಿ ನಮ್ಮ ಅಪ್ಪ ಎಲ್ಲ ಅಳ್ತಾ ಇದ್ದಾರೆ. ನಾನು ಬಂದ ತಕ್ಷಣ ಕಣ್ಣುಡ್ಸ್ಕೊಂಡ್ಬಿಟ್ರು. ಏನಾಯಿತು ಅಂತ ಗೊತ್ತಿಲ್ಲ ನನಗೆ. ಅವಾಗ ನಮ್ಮ ಮನೇಲಿ ಏನೇ ಆದರೂ ನಾನೇನೋ ಮಾಡಿಬಿಟ್ಲ, ನಂದೇನಾದರೂ ಗೊತ್ತಾಗೋಯ್ತಾ, ನನ್ನಿಂದ ಏನಾದರೂ ಆಯಿತಾ, ಈ ಗಿಲ್ ಟ್ರಿಪ್ಪಲ್ಲೇ ಇರ್ತಿದ್ದೆ ನಾನು ಯಾವಾಗ್ಲೂ. ಅಲ್ಲಿ ಕೇಳಿದಾಗ ಅವ್ರು ಏನು ಮಾಡಿದ್ರು, ಅಪ್ಪಂಗೆ ಗೊತ್ತಲ್ಲ ಲಿವರ್ ಪ್ರಾಬ್ಲಮ್ ಇರೋದ್ರಿಂದ ನೀರು ತೆಗಿಸ್ತಾ ಇದ್ದೀವಿ 15 ದಿನಕ್ಕೂ, ಅವರಿಗೆ ಪೇಯ್ನು ಹಂಗೆ ಏನೋ ಡೌ ಮಾಡಿದ್ರು. ಆಮೇಲೆ ನಾನು ಮತ್ತೆ ಇಲ್ಲ ಏನೋ ಆಗಿದೆ ಆಗ ಹೇಳಿದ್ರು, ಇಲ್ಲ ಈ ಥರ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತೆ ಅಂತ ಹೇಳಿದ್ರು. ಮಾಡಿಸೋಣ ಅಂತ. ಇಲ್ಲ ಒಂದು ಡೋನರ್ ಇರಬೇಕು, ಇಲ್ಲ ಗೌರ್ಮೆಂಟಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರು. ಸರಿ ಗೌರ್ಮೆಂಟಲ್ಲಿ ಇಲ್ಲ, ಅಲ್ಲಿ 1 ವರ್ಷ 2 ವರ್ಷ ಆದರೂ ಕಾಯ್ಬೋದು, ಅರ್ಜೆಂಟಿಗೆ ಸಿಗಲ್ಲ, ನಮಗಿರೋದೇ 2 to 3 ವೀಕ್ಸ್ ಟೈಮ್ ಅಂತ ಹೇಳಿದ್ರು. ನಂಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಮ್ಮ ಹೇಳಿದ್ರು, ನಂದು ಕೊಟ್ಟಿದ್ದೆ ಈ ಥರ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟಿದ್ದೆ, ನಂದು ಆಗಲ್ವಂತೆ ಅಂತ ಹೇಳಿದ್ರು. ಏನಕ್ಕಾಗಲ್ಲ, ನಂದು B ಪಾಸಿಟಿವ್, ಅಪ್ಪಂದು A ಪಾಸಿಟಿವ್. ಸರಿ ಆಯಿತು, ನಾನು ಕೊಡ್ತೀನಿ, ನಂದು A ಪಾಸಿಟಿವ್. ಇಲ್ಲ ನೀನು ಕೊಡೋಕ್ಕಾಗಲ್ಲ, ಆ ಥರ ನೀನು ಕೊಡೋಂಗಿಲ್ಲ, ನೀನೇನೋ ಚಿಕ್ಕವಳು. ಎಂಥ ಚಿಕ್ಕವಳು, 18 ದಾಟೋಗ್ಬಿಟ್ಟಿದ್ದೀನಿ, ಪರವಾಗಿಲ್ಲ, ಎಂಥ ಚಿಕ್ಕವರಾದ್ರೂ ಅದೇನಾಗುತ್ತೋ ನೋಡ್ಕೊಳ್ಳೋಣ. ಅದೇ ನೆಕ್ಸ್ಟ್ ಡೇ, ಅದು ನನಗೆ ವಿಷಯ ಗೊತ್ತಾಗಿದ್ದು ನೆಕ್ಸ್ಟ್ ಡೇ, ಅಪ್ಪಂಗೆ ಹೊಟ್ಟೆಯಿಂದ ನೀರು ತೆಗಿಬೇಕಿತ್ತು. ಸೊ ವಿಜಯನಗರ ಹತ್ರನೇ ಇರೋ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದಿದ್ದು. ನಂದು ಆಫೀಸ್ ವಿಜಯನಗರಲ್ಲೇ ಇದ್ದಿದ್ದರಿಂದ ಅಲ್ಲಿಂದ ನಾನು ಹೋದೆ ಹಾಸ್ಪಿಟಲ್ಗೆ. ಲಂಚ್ ಬ್ರೇಕಲ್ಲಿ ಹೋದೆ. ಲೈಕ್ ಹಾಸ್ಪಿಟಲಲ್ಲಿ ಏನಾಯಿತು, ಇಲ್ಲ ಈ ಥರ ಫುಲ್ ಹೋಗ್ಬಿಟ್ಟಿದೆ, ಈ ಥರ 10 ಡೇಸ್ಗೂ 15 ಡೇಸ್ಗೂ ನೀರು ತೆಗ್ಸೋದು ಒಳ್ಳೇದಲ್ಲ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ ಫೈನ್ ಅಂದ್ಬಿಟ್ಟು, ಇಲ್ಲ ನಾನು ಕೊಡ್ತೀನಿ ಅಂತ ನಾನು ಡಾಕ್ಟರ್ ಹತ್ರನೂ ಹೇಳಿದೆ. ಡಾಕ್ಟರು ಇಲ್ಲ ನೀನು ಕೊಡೋಕ್ಕಾಗಲ್ಲ, ನಿಂಗೆ ಇನ್ನೂ ಮದುವೆ ಆಗಿಲ್ಲ, ಚಿಕ್ಕವಳು ಏನೋ ಹೇಳಿದ್ರು. ಬಟ್ ನಾನು ಇಲ್ಲ, ಮದುವೆಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಇವನ ಹತ್ರ ನಾನು ಅವಾಗೇನು ಮಾತಾಡಿಲ್ಲ. ಈ ಪಿಕ್ಚರೇ ಇವ್ನಿಗೆ ಗೊತ್ತಿಲ್ಲ ಅನ್ಸ್ಕೊತೀನಿ. ಆಮೇಲೆ ನಾನೆಲ್ಲ ಮಾತಾಡಿ ಎಲ್ಲ ಆದಮೇಲೆ ಲೈಕ್ ಇಲ್ಲ, ಅದೇನಾಗುತ್ತೋ ಆಗಲಿ, ಮದುವೆ ಆಗಲ್ವಾ, ಮದುವೆನೇ ಆಗೋದು ಬೇಡ, ನಾನು ಹುಡ್ಕೊಂಡಿರೋನಂತ ಕೆಟ್ಟೋನಲ್ಲ ಅಂತ ಅಂದ್ಬಿಟ್ಟು ನಾನು ನನ್ನ ಪಡಿಗೆ ನಾನು ಹೋದೆ, ಎಲ್ಲ ಮಾತಾಡಿದೆ ಡಾಕ್ಟರ್ ಹತ್ರ. ಸರಿ ಆಯಿತು, ನಾಳೆ ಹೋಗಿ ಬ್ಲಡ್ ಟೆಸ್ಟ್ ಕೊಡು ಅಂತ ಹೇಳಿದ್ರು ಡಾಕ್ಟರೂ. ಫೈನ್ ಅಂದ್ಬಿಟ್ಟು ಮೊನ್ನೆ ದಿನ ಹೋಗಿ ಬ್ಲಡ್ ಟೆಸ್ಟ್ ಕೊಟ್ಟೆ. ಹಾಗೆ 1 ವೀಕ್ಗೋ 3 ಡೇಸ್ಗೇನೋ ನಮ್ದೊಂದು ಈವೆಂಟ್ ಇತ್ತು ಮಲ್ಲೇಶ್ವರಮಲ್ಲಿ. ನಮ್ಮ ಅಪ್ಪನ ಫ್ರೆಂಡ್ ಅವ್ರ
ಪಾಪುದೆ. ಸೊ ಅಲ್ಲಿ ಈವೆಂಟ್ ಮುಗಿಸ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ನಾನು ಹೋದೆ ಹಾಸ್ಪಿಟಲ್ಗೆ. ಹೋಗಿ ಈ ಥರ ಮಾತಾಡಿದ್ರು ಡಾಕ್ಟ್ರು. ಲೈಕ್ ಈ ಹಾಸ್ಪಿಟ್ಲೆಲ್ಲ ಬೇರೆ ಹಾಸ್ಪಿಟ್ಲಿಗೆ ಕಳಿಸಿದ್ರು, ವಿಜಯನಗರದಿಂದ RR ನಗರ್ ಸ್ಪರ್ಶಕ್ಕೆ ಕಳಿಸಿದ್ರು. ಸೊ ಆ ಡಾಕ್ಟರ್ಸ್ ಎಲ್ಲ ದೇವರು ಆ್ಯಕ್ಚುಲಿ. ಅವರು ನಮಗೆ ಹೇಳಿದ್ರು ಈ ಥರ ಇರುತ್ತೆ ಪ್ರೊಸೀಜರ್, ಹಂಗೆ ಹಿಂಗೆ ನೀನು ಕೊಡ್ತಾ ಇರೋದು ಹಂಗೆ ಹಿಂಗೆ ಎಲ್ಲ ಹೇಳಿದ್ರು. ಓಕೆ ಫೈನ್, ಅದು ಏನಾಗುತ್ತೋ ಗೊತ್ತಿಲ್ಲ ಆಗಲಿ, ಆದರೆ ನನಗೆ ನೋವು ಮಾತ್ರ ಗೊತ್ತಾಗಬಾರ್ದು ಅಂತ ಅವ್ರಿಗೆ ಅಷ್ಟೇ ಹೇಳಿದ್ದು. ನಾನು ಬನಶಂಕರಿಲಿ ಒಂದು ಸ್ಕ್ಯಾನ್ ಮಾಡಿಸ್ಬೇಕಿತ್ತು ನಾನು, CT ಸ್ಕ್ಯಾನು ಮತ್ತು ಅದೇನೋ ಚುಚ್ಚುತ್ತಿದ್ರು ಎಲ್ಲ ಮಾಡಿಸ್ಕೋಬೇಕಿತ್ತು ಟೆಸ್ಟಿಂಗು. ಮಾರನೇ ದಿನ ನಾನು ಹೋಗಿ ಎಲ್ಲ ಅದಕ್ಕೂ ಮುಂಚೆನೇ ಹಾಸ್ಪಿಟ್ಲಿಂದ ಬಂದಮೇಲೆ ಈ ಥರ ಹೋಗು ಅಂತೆಲ್ಲ ಹೇಳಿದಾಗ ಓಕೆ ಫೈನ್, ಇವನ ಹತ್ರ ಬಂದು ಹೇಳಿದೆ ಈ ಥರ ಆಗಿದೆ, ನಾನು ಕೊಡಬೇಕಂತ ಡಿಸೈಡ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಅವಾಗ ಇವನ ಹತ್ರ ಹೇಳಿದೆ ಅಲ್ಲ. ಹೌದಾ ಹಂಗೆ ಹಿಂಗೆ ಅಂದ್ಬಿಟ್ಟು ಸುಮ್ಮನೆ ಆದ. ಆಮೇಲೆ ಮೋಸ್ಟ್ಲಿ ಇವನು ಏನೋ ರಿಸರ್ಚ್ ಮಾಡಿದ್ದ ಅದೇ ಹೆಂಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಹೆಂಗೆ ಮಾಡ್ತಾರೆ ಅಂತ ಯೂಟ್ಯೂಬಲ್ಲೆಲ್ಲ ನೋಡಿದೆ ಸುಮ್ಮನೆ. ಆಮೇಲೆ ನನಗೂ ಗಾಬರಿ ಆಗಬಾರ್ದಲ್ವ, ಏನು ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಸುಮ್ಮನೆ ಲಿವರ್ ಹಾಕ್ಬಿಡೋದ, ಹೆಂಗೆ ಪ್ರೊಸೀಜರು, ಏನೇನು ಕಟ್ ಮಾಡ್ತಾರೆ, ನರ್ವೆಲ್ಲ ಕಟ್ ಮಾಡ್ತಾರೆ ಅಂತ ಎಲ್ಲ ನೋಡಿದೆ. ಫಸ್ಟ್ ನಾನು ಧೈರ್ಯ ತೊಗೊಂಡೆ, ಆಮೇಲೆ ಹೇಳ್ದೆ ಏನು ಆರಾಮಾಗಿ ಹೋಗು, ಏನು ತಲೆನೋವಿಲ್ಲ, ಹಿಂಗೆ ಎತ್ಕೊಡೋದು ನಿಂಗೇನಾಗಲ್ಲ, ಸ್ವಲ್ಪ ದಿನ ಆದಮೇಲೆ ಒಂದು ಸ್ವಲ್ಪ ಮಂತ್ ಆದಮೇಲೆ ಅದು ರೀಗ್ರೋತ್ ಆಗುತ್ತೆ ಅಂತ ಬಂದಿದೆ, ನೀನೇನಿಲ್ಲ ಧೈರ್ಯ. ಅದೇ ನನಗೂ ಧೈರ್ಯ, ಅದೇ ಧೈರ್ಯ ಇವಳಿಗೂ ಹೇಳಿದ್ದು ನಾನು ಅವತ್ತು. ನಾನು ಆ ವಿಡಿಯೋ ಕಳಿಸಿದ್ದೆ ಇವನು, ನಾನು ನೋಡಿದ್ದೆ. ಬಟ್ ಅದ್ರಲ್ಲಿ ತುಂಬ ನಾನು ನೋಡೋಕ್ಕೆ ಹೋಗಿಲ್ಲ, ಬಿಕಾಸ್ ನಂಗೆ ಭಯ ಆಗುತ್ತೆ. ಬಿಕಾಸ್ ನಾನು ಒಂದು ಇಂಜೆಕ್ಷನ್ ಚುಚ್ಚಿಸ್ಕೊಳ್ತಾ ಇರಲಿಲ್ಲ, ಮಾತ್ರೆ ತೊಗೋತಾ ಇರಲಿಲ್ಲ, ನಂಗೆ ಭಯ ಆಗ್ತಿತ್ತು. ಸೊ ನಾನು ಅದಕ್ಕೆ ತುಂಬ ರಿಸರ್ಚ್ ಮಾಡೋಕೆ ಹೋಗಿ ನಮ್ಮ ಅಪ್ಪಂಗೂ ಅದ್ರ ಬಗ್ಗೆ ಹೇಳಿಲ್ಲ. ಯಾಕಂದರೆ ನಮ್ಮ ಅಪ್ಪ ಬೇಡ ಅಂದ್ಬಿಡ್ತಾರೆ ಒಂದೇ ಟೇಕಲ್ಲಿ. ಅವತ್ತು ತುಂಬ ಕಷ್ಟಪಟ್ಟು ಒಪ್ಸಿದ್ದೀನಿ ನಾನು ಕೊಡ್ತೀನಿ ಅಂತ. ನಾನೆಲ್ಲ ಇದೆಲ್ಲ ತೋರಿಸಿ ನಮ್ಮ ಅಪ್ಪಂಗೆ ಹೇಳಿದ್ರೆ ನೀನೇನು ಕೊಡಬೇಡ ಅಂತ ಅಂದ್ಬಿಟ್ಟು ಹೇಳಿಬಿಡ್ತಾರೆ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ ಅಪ್ಪಂಗೆ ಜಾಸ್ತಿ. ನಾನು ಮಮ್ಮಿ ಎಲ್ಲ ಡಿಸ್ಕಸ್ ಮಾಡಿ, ಮಮ್ಮಿನೂ ಫುಲ್ ಮಮ್ಮಿ ಸಿಚುವೇಶನ್ನೇ ಅದೆಲ್ಲ ಒಂದು ವ್ಲಾಗ್ ಮಾಡ್ತೀನಿ. ಅದು ಒಬ್ಬೊಬ್ಬರ ಸಿಚುವೇಶನ್ ಒಂದೊಂದು ಥರ. ನಮ್ಮೆಲ್ಲ 4 ಜನ 4 ದಿಕ್ಕು ಅಂತಾರಲ್ಲ, ಆ ಥರ ಒಂದು ವಾಲ್ 4 ದಿಕ್ಕಲ್ಲಿದ್ವಿ ಎಲ್ರೂ. ಸೊ ನೋಡೋಣ, ಅದು ನಾನು ಒಂದು ವ್ಲಾಗ್ ಮಾಡ್ತೀನಿ, ಎಲ್ರದ್ದು ಒಂದೊಂದು ವ್ಲಾಗ್ ಮಾಡ್ತೀನಿ. ಒಂದು ಫೈನ್ ಡೇ ಈ ಥರ ಫಿಕ್ಸ್ ಆಗ್ತಾಯಿತ್ತು ಯಾವತ್ತು ಏನು ಅಂತ. ಬಟ್ ನನ್ನ ಬರ್ಡೇ ದಿನನೇ ಹೋಗಿ ನಾನು ಅಡ್ಮಿಟ್ ಆಗಬೇಕಿತ್ತು. ಅವತ್ತಿನ ದಿನ ನೈಟೇ ನನಗೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಇವರು ಬರ್ಡೇಗೆಲ್ಲ ಬಂದಿದ್ರು. ಬರ್ಡೇಗೆ ಬಂದು ಹಾಸ್ಪಿಟ್ಲಲ್ಲೇ ಕೇಕ್ ಕಟ್ ಮಾಡಿಸಿದ್ದು. ಆಮೇಲೆ ಒಂದು ಗಿಫ್ಟ್ ತೊಗೊಂಡೋಗಿದ್ದೆ, ಚಾಕ್ಲೇಟ್ಸ್ ತಂದಿದ್ದೆ. ಎಂಥ ಟೈಮಲ್ಲಿ ಚಾಕ್ಲೇಟ್ಸ್ ತಂದಿದ್ದ ಅಂದರೆ ಇವಾಗೂ ತಿನ್ನಂಗಿಲ್ಲ, ಆಪ್ರೇಷನ್ ಆಗಿ ಒಂದು ಸ್ವಲ್ಪ ತಿಂಗಳು ತಿನ್ನಂಗಿಲ್ಲ ಅಂಥ ಟೈಮಲ್ಲಿ ಒಂದು ಬ್ಯಾಸ್ಕೆಟ್ ಫುಲ್ಲು ಚಾಕ್ಲೇಟ್ಸ್ ತಂದು ಕೊಟ್ಟಿದ್ದ ನನಗೆ. ಲಾಸ್ಟಾಗಿ ಅವಾಗವಾಗ ಇವನಿಗೆ ಕಾಲ್ ಮಾಡ್ತಾಯಿದ್ದೆ, ಫೋನ್ ವೀಡಿಯೋ ಕಾಲಲ್ಲಿದ್ದೆ, ಎಲ್ಲ ಇದ್ದೆ. ಸ್ವಲ್ಪ ಮರ್ತುಬಿಟ್ಟಿದ್ದೆ, ಅಪ್ಪ ಅಮ್ಮ ಇದ್ದಾರೆ ನಾನು ಮರ್ತುಬಿಟ್ಟಿದ್ದೆ, ಭಯ ಎಲ್ಲ ಬಿಟ್ಟು. ಯಾಕಂದರೆ ನಾನು ನಮ್ಮ ಅಪ್ಪ ಅಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ ನನ್ನ ಕಷ್ಟ. ಹೇಳ್ಕೊಂಡ್ರೆ ಅವರು ಒಂದೇ ಟೇಕಿಗೆ ಬೇಡ ಅಂದ್ಬಿಡ್ತಾರೆ. ಸೊ ನಾನು ಅದಕ್ಕೆ ನಮ್ಮಪ್ಪ ಈಗಲೂ ಯೋಚನೆ ಮಾಡು, ಹಾಸ್ಪಿಟಲಲ್ಲಿ ಕೂತಿದ್ದೀವಿ, ಇನ್ನೇನು ಆಪ್ರೇಷನ್ ಎಲ್ಲ ಕಾಸು ಕಟ್ಟಿದ್ದೀವಿ, ಇನ್ನೇನು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕು ಇನ್ನೊಂದು ಸ್ವಲ್ಪ ಅವರ್ಸಲ್ಲಿ, ಈಗಲೂ ಯೋಚನೆ ಮಾಡು, ಬೇಡ ನಿನ್ನ ಹತ್ರ ಈಸ್ಕೊಳ್ಳೋದು ಅಂತ ಇದ್ರು. ನಾನು ಆಮೇಲೆ ಇವನಿಗೆ ವೀಡಿಯೋ ಕಾಲ್ ಮಾಡಿಕೊಂಡು ಮಾತಾಡಿಕೊಂಡು ಎಲ್ಲ ಪೀಸಾಗಿದ್ದೆ. ಇನ್ನೆಲ್ಲ ಚುಚ್ಚಿದ್ರು, ಲೈಕ್ ಬಾತ್ ಮಾಡಿಸಿ ಕರ್ಕೊಂಡು ಹೋಗ್ತಾಯಿದ್ರು. ಅವಾಗ ಇವನಿಗೆ ವೀಡಿಯೋ ಕಾಲ್ ಮಾಡಿ ಹೋಗ್ತಾಯಿದ್ದೀನಿ ಅಂತ ಹೇಳಿ ಎಲ್ಲ ಮಾಡಿ ಆಮೇಲೆ ಹೋಗಿದ್ದು ನಾನು. ಅದಾದಮೇಲೆ ಏನೇನಾಯಿತು ಇವನಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ಇಲ್ಲಿ ನೀನು ಆಪ್ರೇಷನ್ ಥಿಯೇಟ್ರಿಗೆ ಹೋದ್ಮೇಲೆ ನೆಕ್ಸ್ಟ್ ಡೇ ಬಂದಿದ್ದೆ. ಆಪ್ರೇಷನ್ ಥಿಯೇಟ್ರಿಗೆ ಹೋದ್ಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು ಆಪ್ರೇಷನ್ ದಿನ ನಿಂದು. ಆವಾಗ ನಿನ್ನ ದಿನ ಹೆಂಗಂದರೆ ನೀನು ನೈಟ್ ಅಲ್ವಾ ಹೋಗಿದ್ದು ಆಪ್ರೇಷನ್ಗೆ, ಬೆಳಿಗ್ಗೆ ಅಷ್ಟರಲ್ಲಿ ಬೇಗ ಮುಗ್ದೋಗಿರುತ್ತೆ ಅಂತ ಹೇಳಿದರು. ಆದರೆ ಸ್ವಲ್ಪ ಟೈಮ್ ತೊಗೊಂಡಿತ್ತು, ಅದು ಇನ್ನೂ ಜಾಸ್ತಿ ಟೈಮ್ ತೊಗೊಂಡು. ಎಲ್ಲಿ ಫಸ್ಟು ಒಳಗಡೆ ಬಂದೆ, ಅವಾಗ ತಾನೇ ನಿನ್ಗೆ ಯಾರು ಆಪ್ರೇಷನ್ ಮಾಡ್ತಾರೆ ಮೇಯ್ನು ಅವ್ರು ಸಿಕ್ಕಿದ್ರು. ಹೆಂಗೆ ನಡೀತಿದೆ ಆಪ್ರೇಷನ್ ಅಂತ ಎಲ್ಲ ಕೇಳಿದೆ. ನಡೀತಿದೆ, ಧೈರ್ಯವಾಗಿರು, ಏನೂ ತಲೆ ಕೆಡಿಸ್ಕೊಬೇಡ. ಅಲ್ಲಿಂದ ವಾಪಸ್ ಈಚೆ ಬರ್ತಾಯಿದ್ದೆ, ಅವಾಗ ತಾನೇ ನಿಮ್ಮ ಅಮ್ಮ ಸಿಕ್ಕಿದ್ರು. ಅವಾಗ ನಿಂತ್ಕೊಂಡು ಹೆಂಗೆ ನಡೀತಾಯ್ತಮ್ಮ ಅಂತ ಕೇಳಿದೆ ನಿಮ್ಮ ಅಮ್ಮಗೆ. ಬೈದಲ್ಲೇ ಕೇಳಿದೆ ಅವ್ರ ಹತ್ರನೂ. ಅವ್ರು ಬೇರೆ ಟೆನ್ಷನಲ್ಲಿದ್ದರು. ಅವ್ರಿಗೆ ನಿಮ್ಮಿಬ್ಬರದೇ, ಅವರು ಒಬ್ಬರೇ ಇದ್ದಿದ್ದು, ಬೇರೆ ಯಾರೂ ಇರಲಿಲ್ಲ ನೋಡ್ಕೊಳ್ಳೋಕ್ಕೆ. ಆಮೇಲೆ ಅವರು ಫುಲ್ ಟೆನ್ಸಾಗಿದ್ದರು, ಹೇಳೋ ಸ್ಥಿತಿಲೂ ಇರಲಿಲ್ಲ. ನಡೀತೈತೆ ಅಪ್ಪು ನೋಡೋಣ ಅಂತ ಅಂದ್ಬಿಟ್ಟು ಹೇಳಿದರು. ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಆಮೇಲೆ ಅಲ್ಲಿಂದ ಸ್ವಲ್ಪ ಹೊತ್ತಾದಮೇಲೆ ನಿನ್ನ ತಮ್ಮ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಬಂದರು. ಆಮೇಲೆ ನಾನು ಅಲ್ಲಿರೋದು ಸರಿ ಹೋಗಲ್ಲ ಅಂದ್ಬಿಟ್ಟು ಅವತ್ತೇನು ಮಾಡಿದ್ದೀನಿ, ಮನೆಗೆ ಹೋಗೋಕ್ಕೂ ಮನಸ್ಸಿರಲಿಲ್ಲ. ಸಾಯಂಕಾಲವರೆಗೂ ಈಚೆ ಕಡೆ ಬಂದ್ಬಿಟ್ಟು ಕೂತಿದ್ದೆ, ಒಳಗಡೆ ಬರೋಕ್ಕೂ ಆಗ್ತಾನೆ ಇಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟಿದ್ರಲ್ಲ, ಇನ್ನು ನಾನು ಒಳಗಡೆ ಬಂದರೆ ಸರಿ ಇರಲ್ಲ ಅಂದ್ಬಿಟ್ಟು ಈಚೆನೇ ವಾಚ್ಮ್ಯಾನ್ ಕೆಲಸ ಮಾಡ್ತಾಯಿದ್ದೆ.
ನೈಟ್ ಆಗೋಯ್ತು, ಇನ್ನೇನು ಹೋಗೋಕ್ಕೂ ಆಗಲ್ಲ. ನಿನ್ಗೆ ಇನ್ನೂ ವಾರ್ಡ್ಗೂ ಶಿಫ್ಟ್ ಮಾಡಿರಲಿಲ್ಲ ಅವತ್ತು ಫುಲ್ಲು, ಆಗಲ್ಲ ಅಂದ್ಬಿಟ್ಟು ಆಮೇಲೆ ನಾನೇ ಏನೋ ಅನ್ಕೊಂಡು ಮನಸ್ಸಲ್ಲಿ ಮನೆಗೆ ಹೋದೆ ಅವತ್ತು. ಅದಾದಮೇಲೆ 1-2 ಡೇಸ್ ಏನೋ ಗ್ಯಾಪ್ ಇತ್ತು, ನೀನು ICUಗೆ ಬಿಡ್ತಾ ಇರಲಿಲ್ಲ ಅವಾಗ ಅಲ್ವಾ? 2 ಡೇಸ್ ಇಲ್ಲ, 1 ಡೇ ಗ್ಯಾಪ್ ಆಯಿತು. ಆಮೇಲೆ ಒಂದಿನ ICUಗೆ ಬಂದೆ. ICUದು ನನ್ನದೇ ಒಂದು ಕ್ರೇಜಿ ಸ್ಟೋರಿ ಅದು ನಂದು. ಭಯ ಆಗೋಗ್ಬಿಡ್ತು ಅವತ್ತು ನನಗೆ. ಇವಳನ್ನ ICU ಕರ್ಕೊಂಡೋದ, ICUಗೆ ನೋಡೋಕೆ ಬಿಟ್ಟರು. ಒಳಗಡೆ ಒಬ್ರು ನಾನೇ ಬಿಡ್ತಾ ಇದ್ದಿದ್ದು. ಒಳಗಡೆ ಹೋಗಿದ ತಕ್ಷಣ ಇವಳು ಬೆಡ್ ರೆಸ್ಟಲ್ಲೇ ಇದ್ಲು. ಸಡನ್ನಾಗಿ ಏನಿಲ್ಲ, ಇವಳನ್ನ ಎಬ್ಬರಿಸ್ಬೇಕಿತ್ತಂತೆ, ಅದು ನನಗೆ ಗೊತ್ತಿರಲಿಲ್ಲ. ಅವ್ರು ಎಬ್ಬರಿಸ್ತಾ ಇದ್ರು, ನರ್ಸ್ ಎಲ್ಲ ಇದ್ರಲ್ಲ. ಇವಳು ಏನು ಮಾಡೋದು, ಸಡನ್ನಾಗಿ ಕಿರ್ಚ್ಕೊಂಡ್ಬಿಟ್ಲು ಜೋರಾಗಿ ನೋವು ಅಂತ. ನನಗೆ ಹೆಂಗಾಗೋಯ್ತಂದರೆ ಅಲ್ಲೇ ಶಿವರ್ ಆಗೋಯ್ತು, ಒಂಥರ ಫುಲ್ ಭಯ, ಮುಟ್ಟಕ್ಕೂ ಭಯ. ಹತ್ರ ಹೋದೆ, ಇವಳು ಮುಮ್ಮ ಅಂತ ಅಂದ್ಲು. ನನಗೆ ಎಲ್ಲೆಲ್ಲಿತ್ತೋ ಅಪ್ಪ, ಫುಲ್ ನಡುಗ್ತಾ ಇದ್ದೀನಿ ಅಲ್ಲೇ ಆನ್ ಸ್ಪಾಟಲ್ಲಿ. ಆರಾಮಾಗಿ ಮಲ್ಕೋ ಅಂದ್ಬಿಟ್ಟು ಈಚೆ ಬಂದ್ಬಿಟ್ಟೆ, ಕಣ್ಣಲ್ಲಿ ನೀರು ಹಾಕ್ಕೊಂಡು. ಅವತ್ತು ಮಾತ್ರ ನರ್ಕ ಥರ ಆಗ್ಬಿಡ್ತು ನನಗಂತೂ. ನನಗೆ ನೆನಪಿರೋದೇನಂದ್ರೆ, ನನಗೆ ICU ನೋಡಿದಷ್ಟು ಇಲ್ಲ. ಇವನು ಬಂದ ಆ್ಯಕ್ಚುಲಿ ಅಲ್ಲಿ ನನ್ನನ್ನು ಎಬ್ಬರಿಸ್ತಾ ಇರಲಿಲ್ಲ, ಎಬ್ಬರಿಸ್ತಾ ಇರಲಿಲ್ಲ. ನನಗೆ ಆಲ್ರೆಡಿ ಎಬ್ಬರಿಸ್ಬಿಟ್ಟಿದ್ರು. ಎಬ್ಬರಿಸಿ ವೀಲ್ ಚೇರ್ ಮೇಲೆ ಅಲ್ಲಿ ಹೆಂಗಾಗಿತ್ತಂದರೆ 2 ಡೇಸ್ ಆಯಿತು. ಹಾಗೆ ಮಲ್ಗೆ ಇದ್ದರೆ ಆಗಲ್ಲ, ಆ ಥರ ಮಾಡೋಕ್ಕಾಗಲ್ಲ. ಸ್ವಲ್ಪ ಆದರೂ ಮೂಮೆಂಟ್ ಇರಬೇಕು ಬಾಡಿಲಿ. ನಾನೇ ತುಂಬ ಇದಾಗ್ಬಿಟ್ಟು ನಮ್ಮ ಅಪ್ಪ ಆಲ್ರೆಡಿ ನಡ್ಕೊಂಡು ಎದ್ದು ಕೂತ್ಕೋತಾ ಇದ್ರಂತೆ ಅವ್ರಾಗವ್ರೆ. ಆಪ್ರೇಷನ್ ಆಗಿ 2 ಡೇಸ್. ನಮ್ಮ ಅಪ್ಪ ಎಲ್ಲ ಗಟ್ಬಿಟ್ರು, ನಾನು ಅಷ್ಟೆಲ್ಲ ಇಲ್ಲ. ಬಟ್ ನನಗೆ ಆ ಥರ ಎದ್ದೋಲ್ಸುವಾಗ ನನಗೆ ಎಬ್ಬರಿಸಿ ವೀಲ್ ಚೇರ್ ಮೇಲೆ ಕೂರಿಸಿದ್ರು. ಆಗ್ತಾ ಇರಲಿಲ್ಲ ನಾನು ಕೂರಕ್ಕೆ. ಎಬ್ಬರಿಸಿ ಆಗ್ತಾ ಇಲ್ಲ ಅಂದ್ಬಿಟ್ಟು ಫುಲ್ ಕಿರ್ಚಾಡ್ತಾ ಇದ್ದೆ, ಎಲ್ಲರ ಮೇಲೂ ಬೈತಾ ಇದ್ದೆ ಅಲ್ಲಿ. ಅವ್ರು ಎಬ್ಬರಿಸಿ ಮಲಗಿಸ್ತಿದ್ರು. ಆ ಟೈಮಿಗೆ ಇವನು ಬಂದಿದ್ದು, ಎಬ್ಬರಿಸ್ತಾ ಇರಲಿಲ್ಲ, ಮಲಗಿಸುವಾಗ ಬಂದಿದ್ದು ಇವನು. ಮಲಗಿಸಿದ್ರು, ಇವನು ಅಲ್ಲೇ ನಿಂತಿದ್ದ. ಆಲ್ಮೋಸ್ಟ್ 1 ಫೀಟ್ 5 ಫೀಟು ಎಷ್ಟೋ ದೂರದಲ್ಲಿ ನಿಂತಿದ್ದ ಅವ್ನು. ಅಲ್ಲಿ ನನಗೆ ಬ್ಲರ್ರು, ನಂಗೆ ಮೊದಲೇ ಸ್ಪೆಕ್ಸ್ ಹಾಕ್ಕೊಂಡಿಲ್ಲ ಅಂದರೆ ಕಣ್ಣು ಕಾಣಿಸಲ್ಲ ಅಷ್ಟು ದೂರಕ್ಕೆ. ನನ್ನ ಫಸ್ಟ್ ಟೈಮ್ ಅದು ಮೇಜರ್ ಆಪ್ರೇಷನ್ ನನ್ನ ಲೈಫಲ್ಲಿ, ಯಾರ್ದು ನೋಡಿರಲಿಲ್ಲ. ಅಷ್ಟಾಗಿ ನಾನು ಹಾಸ್ಪಿಟ್ಲಿಗೂ ಹೋಗ್ತಾ ಇರಲಿಲ್ಲ. ಸುಮ್ಮನಿರಪ್ಪ, ಹಿಂಗೇನು ನಗು ಬರುತ್ತೆ. ಇವನು ಎಂತ ಮಾಡ್ದ, ಬಂದ ಅಲ್ಲಿದ್ದ, ಮುಂದೆ ಬಂದ. ನನ್ನ ಮಲಗಿಸಿದ ಮೇಲೆ ಮುಂದಕ್ಕೆ ಬಂದ. ನನ್ನ ಅಂತ ಕೈ ಹಿಡ್ಕೋಬೇಕಂತ ಕೈ ಕೊಡ್ತಾ ಇದ್ದೀನಿ. ನನ್ನ ಕೈಲಿ ಆಗ್ತಾ ಇಲ್ಲ, ಆದರೂ ಕೊಟ್ಟಿದ್ದೀನಿ ಕೈ. ಇವನೇನು ಮಾಡೋದು ಅಂದ್ಬಿಟ್ಟು ಹೋಗೇ ಬಿಟ್ಟ ಉಲ್ಟಾ. ನನಗೆ ಅಲ್ಲಿ ಕೋಪ ಮಾಡ್ಕೊಬೇಕಾ, ಅಳ್ಬೇಕಾ, ಹಿಂಸೆ ಪಟ್ಕೊಬೇಕಾ, ಎಲ್ಲೋ ಇದ್ದೆ ನಾನು ಯಾವುದೋ ಲೋಕದಲ್ಲಿ. ಬಟ್ ಏನೂ ಗೊತ್ತಿಲ್ಲ. ಅವಾಗ ಬಂದು ಅದೊಂದೇ ನನಗೆ ನೆನಪಿರೋದು. ಬಿಕಾಸ್ ಅವತ್ತು ಏನೋ 2nd ಡೇ ಆಪ್ರೇಷನ್ ಆಗಿ 2nd ಡೇ ಅಷ್ಟೇ ಆಗಿದ್ದಿದ್ದು ನನಗೆ. ಸೊ ಅದಾದಮೇಲೆ ICUಗೆ ಬರಲೇ ಇಲ್ಲ ಪುಣ್ಯಾತ್ಮ. ಲೈಕ್ ಇವನು ಬಂದಿಲ್ಲ ಅಲ್ಲಿಗೆ. ಸೊ ಮಮ್ಮಿ ಹೇಳ್ತಾಯಿದ್ರು, ಇಲ್ಲ ಫೋನ್ ಮಾಡ್ತಾನೆ ಬಂದು ಹೋಗ್ತಾನೆ ಅಂತ ಹೇಳ್ತಾಯಿದ್ರು. ಅಮ್ಮ ಯಾವ ಧೈರ್ಯದಲ್ಲಿ ನನ್ನ ಹತ್ರ ಹೇಳ್ತಾ ಇದ್ದಾರೆ, ಯಾವ ಇಂಟೆನ್ಷನಲ್ಲಿ ಹೇಳ್ತಾ ಇದ್ದಾರೆ, ನಾನು ಯಾವ ಧೈರ್ಯದಲ್ಲಿ ಅಮ್ಮನ ಹತ್ರ ಇವನ ಬಗ್ಗೆ ವಿಚಾರಿಸ್ತಾ ಇದ್ದೀನಿ ನನಗಂತೂ ಗೊತ್ತಿಲ್ಲ. ಬಿಕಾಸ್ ಯಾರು ನಮ್ಮ ಮನೇಲಿ ಒಪ್ಪಿಲ್ಲ, ಎಲ್ಲರೂ ಸೈಕ್ ಆಗಿದ್ರು ಫುಲ್. ಅವ್ರ ಅಮ್ಮನ ಕರ್ಕೊಬಂದ ಅವತ್ತು. ಆ್ಯಕ್ಚುಲಿ ಫಸ್ಟ್ ಡೇ ವಾರ್ಡ್ಗೆ ಅವತ್ತು ಇವನು ಅವ್ರ ಅಮ್ಮ ಬಂದಿದ್ರು, ಮಾತಾಡ್ಸ್ಕೊಂಡು ಹೋದರು. ಒಂಥರ ಚೆನ್ನಾಗಿ ಅನಿಸ್ತು, ಎಲ್ಲ ಬರ್ತಾ ಇದ್ದಾರೆ ಅಂತ. ಹಿಂಗೆ ಲೈಫ್ ಲಾಂಗ್ ಇದ್ಬಿಟ್ರೆ ಹೆಂಗಿರತ್ತೆ ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಆಯಿತು. ಡೈಲಿ ಬರ್ತಾ ಇದ್ದ ಇವನು ಹಾಸ್ಪಿಟಲ್. ನಂಗೆ ಡೈಲಿ ಬಂದು ಎಷ್ಟು ರಜಾ, ಆಲ್ಮೋಸ್ಟ್ 5 ದಿನ, ತಿಂಗ್ಳಿಗೆ 5-6 ದಿನ ಕೆಲ್ಸಕ್ಕೆ ಹೋಗಿದ್ದಾನೇನು. ಫುಲ್ ರಜಾನೇ ಅವ್ನಿಗೆ ಅವತ್ತು ಅಲ್ವಾ. ಯಾಕಂದರೆ 15 ಡೇಸ್ ನಾವು ಹಾಸ್ಪಿಟಲ್ ಇದ್ವಿ. 15 ಡೇಸು ICU ಸೇರಿಸಿ. ಸೊ 15 ಡೇಸು ಇವನು ಅಲ್ಲೇ ಬರ್ತಿದ್ದ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಡಿಸ್ಚಾರ್ಜ್ ಎಲ್ಲ ಆಯಿತು. ಇವನೇ ನನಗೆ ಊಟ ತಂದು ಕೊಡ್ತಾ ಇದ್ದ ಮನೆಯಿಂದ. ಡಾಕ್ಟರ್ಸ್ ಎಲ್ಲ ಯಾರಾದರೂ ನೋಡಿದ್ರೆ ಬೈಕೋಬೇಡಿ, ಬಿಕಾಸ್ ಹಾಸ್ಪಿಟಲ್ಗೆ ಊಟ ತೊಗೊಂಡೋಗಂಗಿಲ್ಲ ಆ ಥರ. ನಿಮ್ಗೆ ಊಟ ಸೆಟ್ ಆಗ್ತಾ ಇರಲಿಲ್ಲ? ನಾನು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ. ಅದು ತಿಂದ್ರೇ ವಾಮಿಟ್ ಬರೋಂಗೆ ಆಗ್ತಿತ್ತು. ನಾನು ಹುಷಾರಾಗಲ್ಲ ಆ ಥರ ತಿಂದರೆ. ನಂಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರಬೇಕು. ಸೊ ಪೇಷಂಟ್ ಉಪ್ಪು ಖಾರ ಕೇಳ್ತಾರೆ ನೋಡ್ರಿ. ಪಾಪ ನಂಗೆ ಅಟ್ಲೀಸ್ಟ್ ತಂದ್ಕೊಟ್ರು. ನಮ್ಮ ಅಪ್ಪಂಗಂತೂ ಆಗಿಲ್ಲ. ನಾನೇ ಹಿಂಗಂದ್ರೆ ನಮ್ಮ ಅಪ್ಪ ಇನ್ನೂ ವರ್ಸ್ಟ್. ನಮ್ಮ ಅಪ್ಪಂಗೆ ಏನೂ ತಂದ್ಕೊಡ್ತಾ ಇರಲಿಲ್ಲ. ಅಲ್ಲಿರೋದು ಏನೋ ಒಂದು ಅಷ್ಟಿಷ್ಟು ತಿನ್ಕೊಂಡು ಪಾಪ ಅದ್ರದ್ದು ಬ್ಲಾಗೇ ಮಾಡ್ತೀನಿ ಬಿಡಿ, ತಲೆ ಕೆಡ್ಸ್ಕೊಂಬಿಡಿ. ಆಮೇಲೆ ಎಂತ ಹಂಗೆ ತಂದ್ಕೊಡ್ತಾಯಿದ್ರು. ಎಲ್ಲ ಆಯಿತು, ಡಿಸ್ಚಾರ್ಜ್ ಆಯಿತು. ಮನೆಗೆ ಬಂದ್ವಿ. ಮನೆಗೆ ಬಂದು 1 ವಾರ 2 ವಾರ ಆದರೂ ನಂದು ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಅದ್ರ ಡೀಟೇಲಾಗಿ ಹೇಳ್ತೀನಿ. ನಂಗೆ ಆಪ್ರೇಷನ್ ಟೈಮಲ್ಲಿ ಈ ನರ್ವ್ ಬಂದುಬಿಟ್ಟು ಡ್ಯಾಮೇಜ್ ಆಗಿತ್ತು. ರೈಟ್ ಹ್ಯಾಂಡ್ ನೋವು, ಫಿಂಗರ್ಸ್ಗೆ ಕನೆಕ್ಟ್ ಆಗೋದು ಇಲ್ಲಿಂದ ಡ್ಯಾಮೇಜ್ ಆಗಿತ್ತು ನನಗೆ ಆಪ್ರೇಷನ್ ಟೈಮಲ್ಲಿ.
ಸೊ ನನ್ನ ಅದ್ರದ್ದು ರಿಕವರಿ ಇದರದ್ದು ಪೇನ್ಗಿಂತ ನನಗೆ ಹೊಟ್ಟೆ ಕೊಯ್ದಿರೋದು ಪೇನ್ಗಿಂತ ನನ್ಗೆ ಇದು ಪೇನ್ ಜಾಸ್ತಿ ಆಗ್ಬಿಡುತ್ತು. ಸೊ ಅದರದ್ದು ರಿಕವರಿ ಆಗ್ತಾ ಇರಲಿಲ್ಲ. ನಾನು 2 ವೀಕ್ಸ್ ಆದರೂ 3 ವೀಕ್ಸ್ ಆದರೂ ಆಗಿರಲಿಲ್ಲ. ಸೊ ಅದಾದ್ಮೇಲಿಂದ ಇವನು ಬಂದ ಮನೆಗೆ, ಅಮ್ಮ ಎಲ್ಲ ಕರೆಸಿದ್ರು ಮನೆಗೆ. ಐ ವಾಸ್ ಲೈಕ್ ಅಪ್ಪ ಅಮ್ಮ ಅಪ್ಪಗೆ ಹಂಗೆ ಹಿಂಗೆ ಅಲ್ಲ ಇಲ್ಲ ಅದಕ್ಕೂ ಮುಂಚೆ ಬ್ಲಡ್ ಕೊಡಕ್ಕೆ ಬಂದಿದ್ವಿ ನಾನು ಇವ್ನು ಹೆಂಗೆ ಗೊತ್ತಾ, ನಮ್ಮ ಅಪ್ಪ ಫಸ್ಟ್ ಇವ್ನು ಮೀಟ್ ಮಾಡಿದ್ದು ಆಪ್ರೇಷನ್ಗೂ ಮುಂಚೆ ಬ್ಲಡ್ ಕಲೆಕ್ಟ್ ಮಾಡ್ತಾರೆ. ಯಾಕಂದರೆ ನಮ್ಗೇನಾದರೂ ಬ್ಲಡ್ ಶಾರ್ಟೇಜ್ ಆದರೆ ನಮಗೆ ಬ್ಲಡ್ ಬೇಕಿತ್ತು, ನಮಗೆ ಬ್ಲಡ್ ಕೊಡಬೇಕಿತ್ತು. ಸೊ ಎ ಪಾಸಿಟಿವ್ ಬಿ ಪಾಸಿಟಿವ್ ಆ ಥರ. ಇವ್ನು ಬಿ ಪಾಸಿಟಿವ್, ಬಿ ಪಾಸಿಟಿವ್. ಸೊ ಇವ್ನು ಮತ್ತು ಇವ್ನ ಫ್ರೆಂಡ್ ಬಂದ್ಬಿಟ್ಟು ಬ್ಲಡ್ ಕೊಟ್ಟರು. ಅವತ್ತೇ ನಮ್ಮ ಅಪ್ಪ ನೋಡಿದ್ದೀವಿ ನಾವು ಫಸ್ಟು. ಅವಾಗ ನನಗೆ ಫುಲ್ ಭಯ ಆಗಿತ್ತು. ಫ್ರೆಂಡ್ ಅಂತಲೇ ತೋರಿಸಿದ್ದೆ. ನನಗೆ ಧೈರ್ಯ, ನಮ್ಮ ಅಪ್ಪ ನೋಡಿಲ್ವಲ್ಲ ಅವ್ನ ಮುಖನ, ಏನೋ ಸೀನ್ ಆಗಲ್ಲ ಅನ್ನೋ ಧೈರ್ಯ ನನಗೆ. ಇದೆಲ್ಲ ಆದಮೇಲೆ ಹೇಳ್ತೀನಿ ಏನು ಸೀನ್ ಅಂತ ಎಲ್ಲ. ಅದೆಲ್ಲ ಮುಗೀತಾ ಮತ್ತೆ ಮನೆಗೆ ವಾಪಸ್ ಮನೆಗೆ ಬಂದರೆ, ಆಪ್ರೇಷನ್ ಎಲ್ಲ ಆದಮೇಲೆ ಬಂದಿದ್ದು ನೋಡಿದ್ರೆ 2-3 ವೀಕ್ಸ್ ಆದರೂ ನಾನು ಇದಾಗಿಲ್ಲ. ಆಮೇಲೆ ಅಪ್ಪ ಹೇಳಿದ್ರು, ಕತ್ಕೊಬಂದು ಹೇಳಿದ್ರು, ನಾನೇ ಇಷ್ಟು ಆರಾಮಾಗಿ ಓಡಾಡ್ತಾ ಇದ್ದೀನಿ, ನೀನು ಅಲ್ಲಾಡ್ತಾ ಇರೋದು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ, ನೀನು ನನಗೋಸ್ಕರ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಇಷ್ಟು ಕಷ್ಟ ಬಿದ್ದಿದೆ, ಇಷ್ಟು ಇದು ಮಾಡಿದ್ಯಾ, ಸೊ ನಿನಗೋಸ್ಕರ ನೀನು ಯಾರನ್ನ ಇಷ್ಟಪಡ್ತೀಯೋ ಅವ್ರನ್ನೇ ಆಗು ಅಂತ ಹೇಳಿದ್ರು. ಏನಕ್ಕೆ ಹೇಳಿದ್ರು ಅಂದರೆ, ನಾನು ಅಟ್ಲೀಸ್ಟ್ ಆಪ್ರೇಷನಿಂದ ಆಚೆ ಅಟ್ಲೀಸ್ಟ್ ಆ ಪೇಯ್ನಿಂದ ಆಚೆ ಬಂದು ರಿಕವರಿ ಆಗ್ತೀನಿ ಅನ್ನೋದಕ್ಕೋಸ್ಕರ ಹೇಳಿದ್ರು. ನಾನು ನೋಡಿದ್ರೆ ಹಂಗೆ ಆಗಿಬಿಟ್ಟೆ. ನಮ್ಮಲ್ಲೊಂದು ಫುಲ್ ಖುಷಿನೇ ಆಗೋಯ್ತು. ಏನಿದು ಸೀನ್ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಆಮೇಲೆ ಅವತ್ತೇ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಹೇಳಿದ್ರು, ಇಲ್ಲ ನಾನು ಆಪ್ರೇಷನ್ಗೆ ಫಸ್ಟ್ ಟೈಮ್ ಅದೇ ಈವೆಂಟ್ ಇತ್ತಲ್ಲ, ಈವೆಂಟ್ ಮುಗಿಸ್ಕೊಂಡು ನಾನು ಫಸ್ಟ್ ಟೈಮ್ ಹೋಗಿದ್ದೆ ಗೊತ್ತಾ ಹಾಸ್ಪಿಟಲ್ಗೆ, RR ನಗರ್ಗೆ. ಅವತ್ತಿನ ದಿನವೇ ವಾಣಿ ಅತ್ತೆ ಎಲ್ಲ ಬಂದಿದ್ರು. ಸೊ ಅವತ್ತು ವಾಣಿ ಅತ್ತೆ ಹತ್ರ ಮತ್ತು ನಮ್ಮಮ್ಮ ಹತ್ರ ನಾನೇನೋ ಬಿಲ್ಲಿಂಗಿಗೆ ಹೋಗಿದ್ದೆ. ನಾನೇ ಲೈಕ್ ಮಮ್ಮಿನೂ ಟೆನ್ಷನಲ್ಲಿ ಇರ್ತಾರೆ, ಅಪ್ಪನೂ ಟೆನ್ಷನಲ್ಲಿ ಇರ್ತಾರೆ ಅಲ್ಲ. ಸೊ ನಾನೇ ಎಲ್ಲ ಓಡಾಡ್ತಾ ಇದ್ದೆ ಅಲ್ಲಿ ಬಿಲ್ಲಿಂಗು, ಅಲ್ಲೆಲ್ಲ ಫೈಲ್ಸ್ ಎಲ್ಲ. ಸೊ ಅವಾಗ ಅವರಿಬ್ಬರ ಹತ್ರ ಹೇಳಿದ್ರಂತೆ, ಅವಳು ಯಾರನ್ನ ಇಷ್ಟಪಡ್ತಾಳೋ ಅವ್ರನ್ನೇ ಆಗಲಿ ಅಂತ. ಅಪ್ಪ ಆಪ್ರೇಷನ್ಗೂ ಮುಂಚೆನೇ ಹೇಳಿದ್ದಾರೆ ಈ ಮಾತನ್ನ, ಈ ಮ್ಯಾಟ್ರ್ ಬಂದ ತಕ್ಷಣ. ನನಗದನ್ನು ಹೇಳಿಲ್ಲ, ಸರ್ಪ್ರೈಸಾಗಿ ಕೊಡೋಣ ಅಂತ ನನ್ನ ಬರ್ಡೇಗೆ. ಲೈಕ್ ಆಪ್ರೇಷನ್ ಆಗಿ ನನ್ನ ಬರ್ಡೇ ಬರುತ್ತಲ್ಲ, ನೆಕ್ಸ್ಟ್ ಇಯರ್ ಬರ್ಡೇ, ಅವಾಗ ಸರ್ಪ್ರೈಸ್ ಕೊಡೋಣ ಅಂತ ಅವ್ರು ಏನೂ ಹೇಳಿರಲಿಲ್ಲ ನನಗೆ. ಮತ್ತೆ ಹೇಳಿದ್ರು, ಅಪ್ಪ ಈ ಥರ ಇದೆ, ನಾನು ಅವತ್ತೇ ಒಪ್ಪಿಟ್ಟಿದ್ದೆ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ನೀನು ಈ ಥರ ನಲ್ಲಾಡ್ತಾರ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಹೇಳಿಬಿಟ್ರು. ನಾನು ಫುಲ್ ಖುಷಿ ಆದೆ. ಅದ್ರ ಮಾರನೇ ದಿನದಿಂದನೇ ಇವನು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಗೆ. 2 days ಒನ್ಸ್ ಅಟ್ಲೀಸ್ಟ್ ಬರ್ತಿದ್ದ, ಡೈಲಿ ಒನ್ಸ್ ಬರ್ತಿದ್ದ. ಆ್ಯಕ್ಚುಲಿ ಡೈಲಿ ಒನ್ಸ್ ಬರ್ತಾ ಇದ್ದ ನಮ್ಮ ಮನೆಗೆ. ಇವನು ಬರೋಕ್ಕೆ ಸ್ಟಾರ್ಟ್ ಆಗಿ ಒಂದು 2 ವೀಕ್ಸ್ಗೆ ನಾನು ರಿಕವರ್ ಆಗೋದೆ, ಎಲ್ಲ ಆಯಿತು, ಮಸ್ತಾಗಿತ್ತು. ನಾನು ಅದಾಗೆ 1-2 ಮಂತ್ಸ್ಗೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ದೆ, ಇದು ರಿಕವರ್ ಆಗಲಿ ಅಂತ, ಇದು ರಿಕವರ್ ಆಗಲಿ. ನಮ್ಮಪ್ಪ ಹೇಳ್ಕೊಟ್ಟಿರೋದು ಒಂದೇ, ಲೈಫಲ್ಲಿ ಏನೇ ಪೇಯ್ನ್ ಬಂದರೂ, ಇಲ್ಲಿಗೆ ಪೇಯ್ನ್ ಬಂದರೂ, ಫಿಸಿಕಲಿ ಪೇಯ್ನ್ ಬಂದರೂ ಧೈರ್ಯವಾಗಿದ್ದರೆ ಎಲ್ಲ ಫೇಸ್ ಮಾಡ್ಬೋದು. ಸೊ ನಾನು ಅದೇ ರೂಲ್ ನನ್ನ ಲೈಫಲ್ಲಿ ಫಾಲೋ ಮಾಡೋದು. ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರೂಲೇ ನಾನು ಫಾಲೋ ಮಾಡೋದು. ಸೊ ಹಿಂಗಾಯಿತು, ಹಿಂಗೆ ಒಪ್ಕೊಂಡ್ರು ನಮ್ಮ ಮನೆಯಲ್ಲಿ. ಆಮೇಲೆ ನಮ್ಮ ಅಪ್ಪ ಬರ್ಡೇ ಬಂತು. ಸೊ ಮಾರ್ಚಲ್ಲಿ ಆಪ್ರೇಷನ್ ಆಯಿತು, 3 ಮಂತ್ಸ್ ರೆಸ್ಟಲ್ಲಿದ್ವಿ. June 14th ನಮ್ಮ ಅಪ್ಪ ಒಂದು ಬರ್ಡೇ. ಅವತ್ತು ಬರ್ಡೇ ದಿನ ನಮ್ಮ ದೊಡ್ಡಪ್ಪನ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಇವ್ನು ಡೆಕೋರ್ ಮಾಡೋಕ್ಕೆ ಬಂದಿದ್ದ ಅಲ್ಲಿಗೆ. ಅವತ್ತೇ ನಮ್ಮ ಮನೆಯವ್ರನ್ನ ಕರೆಸಿ ಎಲ್ಲರ ಮುಂದೆ ಅನೌನ್ಸ್ ಮಾಡಿ ನಮ್ಮ ಫ್ಯಾಮಿಲಿಲಿ ಎಲ್ಲರನ್ನೂ ಕರೆಸಿದ್ರು. ಇವ್ರ ಅಪ್ಪ ಅಮ್ಮನೂ ಕರೆಸಿ ಅಲ್ಲೇ ಅನೌನ್ಸ್ ಮಾಡಿದ್ರು, ಈ ಥರ ಇಷ್ಟಪಡ್ತಾ ಇದ್ದಾರೆ ಒಬ್ರಿಗೊಬ್ರು, ಸೊ ಮದುವೆ ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ರು. ಅದನ್ನ ಸೀನ್ ಹೆಂಗಿತ್ತು ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ಹೇಳ್ತೀನಿ. ಆ ಸೀನ್ ಹೆಂಗಿತ್ತು ಅಂದರೆ, ನನ್ನ ಲೈಫಲ್ಲಿ ಏನೋ ಗೆದ್ಬಿಟ್ಟಿದ್ದೀನಿ. ಬಿಕಾಸ್ ನಾನು ಎಷ್ಟು ಹೊಡೆಸ್ಕೊಂಡಿದ್ದೀನಿ, ನಾನು ಎಷ್ಟು ಬೈಸ್ಕೊಂಡಿದ್ದೀನಿ, ನಾನು ಎಷ್ಟು ಕೆಟ್ಟವಳಾಗಿದ್ದೀನಿ. ನನ್ನ ಇಂಟೆನ್ಷನ್ ಆ ಥರ ಇರೋಲ್ಲ, ಬಟ್ ಸ್ಟಿಲ್ ನಾವು ಕೆಟ್ಟವರಾಗಿರ್ತೀವಿ. ಆ ಥರ ನನ್ನ ಲೈಫ್ ನೋಡಿ ಸಡನ್ನಾಗಿ ನಮ್ಮ ಅಪ್ಪ ಅಮ್ಮನಿಗೆ ಖುಷಿಯಿಂದ ಎಲ್ಲರೂ ಮುಂದೆ ಹೇಳ್ತಾ ಇದ್ದಾರೆ, ಈ ಥರ ಮಗ್ಳಿಗೆ ಇಷ್ಟಪಟ್ಟಿದ್ದಾಳೆ, ಇವನೇ ಹುಡುಗ, ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಒಪ್ಕೊಂಡ್ರು. ಸೊ ತುಂಬ ಖುಷಿ ಆಯಿತು. ನನಗೆ ಏನೋ ನನ್ನ ಹೆವೆನ್ ನೋಡ್ತಾ ಇದ್ದೀನಿ ನನ್ನ ಕಣ್ಣು ಮುಂದೆ ಅನ್ನಂಗಿತ್ತು. ನಿಮ್ಗೆ ಹೆಂಗಿತ್ತು ಅವತ್ತು ಫೀಲು? ಎಕ್ಸ್ಪ್ರೆಸ್ ಮಾಡೋಕ್ಕೆಲ್ಲ ಬರಲ್ಲ ನನಗೆ ಅಷ್ಟಾಗಿ. ಥರ ಏನೋ ಅಚೀವ್ ಮಾಡಿದ್ವಿ ಅನ್ನೋ ಥರ ಇತ್ತು ನನಗೆ. ಫೈನಲಿ ಅಷ್ಟು ಕಷ್ಟ ಬಿದ್ದಿದ್ದಕ್ಕೆ ಇಷ್ಟು ಸಿಂಪಲಾಗಿ ಆನ್ಸರ್ ಮಾಡಿಬಿಡ್ತೀಯಲ್ಲ, ನಾನು ಎಷ್ಟು ಆನ್ಸರ್ ಮಾಡಿದ್ದೆ. ನಾನು ತುಂಬ ಎಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಲ್ಲ, ನಾನು ಒಳಗಡೆನೇ ಅನುಭವಿಸ್ತೀನಿ. ನೀನು ಮಾಡ್ತೀಯಾ? ಸೊ ಹಿಂಗಿತ್ತು ನಮ್ಮ ಲವ್ ಸ್ಟೋರಿ. ಹಿಂಗೆ ಗೊತ್ತಾಯಿತು. ನೆಕ್ಸ್ಟ್ ವ್ಲಾಗ್ಸ್ ಬರುತ್ತೆ, ಎಂಗೇಜ್ಮೆಂಟ್ ವ್ಲಾಗು, ಮಾತುಕತೆ ವ್ಲಾಗು, ಏನೇನೋ ಬಿಡ್ತೀವಿ. ಇಲ್ಲಿ ಏನು ನಾವು ಹೇಳೋದಂದರೆ ನಿಮಗೆ
ಸಿ ಒನ್ ಥಿಂಗ್ ಪ್ರೋ ಟಿಪ್ ಟಿಪ್ಸ್ ಎಲ್ಲರೂ ಕೇಳ್ತೀರಾ ನನಗೆ ಹೆಂಗೆ ಕನ್ವಿನ್ಸ್ ಮಾಡಿದ್ರಿ ಅದು ಮಾಡಿದ್ರಿ ಇದು ಮಾಡಿದ್ರಿ ಎಲ್ರಿಗೂ ನಾನು ಇವಾಗ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಾನು ಪಾಯಿಂಟ್ಸ್ ವೈಸ್ ಕೊಡ್ತೀನಿ. ಫಸ್ಟ್ ಥಿಂಗ್, ಲವ್ ಮಾಡ್ಬೇಕಂತ ಇದ್ದೀರಾ, ಎಲ್ಲ ನೋಡ್ಕೊಂಡು ಲವ್ ಮಾಡಿ. ಲೈಕ್ ದುಡ್ಡು ಮನೆ ಆಸ್ತಿ ಎಲ್ಲ ನೋಡ್ಕೊಂಡಲ್ಲ, ಬಿಹೇವಿಯರ್ ನೋಡ್ಕೊಂಡು ಮದುವೆ ಆಗಿ. ಆ್ಯಂಡ್ ನಿಮ್ಮ ಮನೇಲಿ ಸಿಚುವೇಶನ್ಸ್ ನೋಡಿ ಲವ್ ಮಾಡಿ. ಬಿಕಾಸ್ ಇವಾಗ ನಾವು ಈ ಥರ ಮಾಡ್ತಾ ಇದ್ದೀವಿ, ನಮಗೆ ಜಾಸ್ತಿ ಫ್ಯಾಮಿಲಿನೇ ಫಾಲೋವರ್ಸ್ ಇರೋದು. ನಾವು ಈ ಥರ ರಾಂಗ್ ಇನ್ಫ್ಲುಯೆನ್ಸ್ ಕೊಡ್ತಾ ಇದ್ದೀವಿ. ಲವ್ ಮಾಡಿ ಅಂತ ಯಾರಿಗೂ ನಾವು ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಲವ್ ಸ್ಟೋರಿ ಕೇಳಿದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಎಲ್ರಿಗೂ ಲವ್ ಮ್ಯಾರೇಜ್ ಸಕ್ಸಸ್ ಆಗಲ್ಲ ಅಥವಾ ಚೆನ್ನಾಗಿರಲ್ಲ, ಎಲ್ರಿಗೂ ಅರೇಂಜ್ ಮ್ಯಾರೇಜ್ ಚೆನ್ನಾಗಿರಲ್ಲ. ಎಲ್ಲ ಅವ್ರವ್ರ ಮೈಂಡ್ಸೆಟ್ ಮೇಲಿರುತ್ತೆ, ಎಲ್ಲ ಅವ್ರವ್ರ ಲೈಫ್ ಸ್ಟೈಲ್ ಮೇಲೆ ಇರುತ್ತೆ. ನನ್ನ ಲೈಫ್ ಸ್ಟೈಲ್ಗೂ ನನ್ನ ಮೈಂಡ್ಸೆಟ್ಗೂ ಇವ್ನ ಮೈಂಡ್ಸೆಟ್ಗೂ ಒಂದೇ ಇತ್ತು. ನಾವು ಆದರೆ ಲವ್ ಮ್ಯಾರೇಜ್ ಆಗಬೇಕು ಆಯಿತಾ. ಯಾಕಂದರೆ ನಾನು ಅರೇಂಜ್ ಮ್ಯಾರೇಜಸ್ ತುಂಬ ನೋಡ್ಬಿಟ್ಟಿದ್ದೀನಿ. ಎಲ್ರಿಗೂ ಆ ಒಪಿನಿಯನ್ ಇರಲ್ಲ ಅರೇಂಜ್ ಮ್ಯಾರೇಜ್ ಮೇಲೆ. ಎಲ್ಲರೂ ಅರೇಂಜ್ ಮ್ಯಾರೇಜಲ್ಲಿ ಎಷ್ಟೊಂದು ಜನ ಚೆನ್ನಾಗಿರ್ತೀರ, ಬಟ್ ನನ್ನ ಒಪಿನಿಯನ್ ಚೆನ್ನಾಗಿರಲಿಲ್ಲ, ನನ್ನ ಸರೌಂಡಿಂಗ್ ಚೆನ್ನಾಗಿರಲಿಲ್ಲ. ನಮ್ಮ ಅಪ್ಪ ಅವರು ನೋಡಿದ ಸರೌಂಡಿಂಗಲ್ಲಿ ಲವ್ ಮ್ಯಾರೇಜ್ ಚೆನ್ನಾಗಿರಲಿಲ್ಲ, ಅರೇಂಜ್ ಮ್ಯಾರೇಜ್ ಚೆನ್ನಾಗಿತ್ತು. ಸೊ ಇಲ್ಲಿ ಕ್ಲಾಶಸ್ ಬರುತ್ತೆ. ಫಸ್ಟ್ ಥಿಂಗ್, ನೀವೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಲವ್ ಮಾಡಿ. ಹುಡುಗ ಒಳ್ಳೆಯವನಾಗಿರಬೇಕು ಅಥವಾ ಹುಡುಗಿ ಒಳ್ಳೆಯವಳಾಗಿರಬೇಕು, ಒಂದೇ ಇಂಟೆನ್ಷನ್ ಇರಬೇಕು. ದುಡ್ಡು ನೋಡಿ ಬರೋರು ಜಾಸ್ತಿ ದಿನ ಇರಲ್ಲ, ಅಂದ ನೋಡಿ ಬರೋರು ಜಾಸ್ತಿ ದಿನ ಇರಲ್ಲ. ಎಲ್ಲ ಇರೋರು ಒಬ್ಬರಲ್ಲೇ ಸಿಕ್ಕಿದ್ರೆ, ನಿಯತ್ತು, ಅಂದ, ಚಂದ, ಕಾಸು ಎಲ್ಲ ಒಬ್ಬರಲ್ಲೇ ಸಿಕ್ಕಿದ್ರೆ ಗಾಡ್ ಬ್ಲೆಸ್ ಯು. ಹುಡುಗರಿಗೆ ಏನಾದರೂ ಟಿಪ್ಸ್ ಕೊಡಿ ನೀವು. ಹುಡುಗರಿಗ ಇಷ್ಟಪಟ್ಟರೆ ಒಬ್ರನ್ನ ಇನ್ನೊಬ್ಬರ ಜೊತೆ ಮಾತ್ರ ಯಾವತ್ತೂ ಇನ್ನೊಂದು ಎಕ್ಸ್ಟ್ರಾ ರಿಲೇಷನ್ಶಿಪ್ ಮಾತ್ರ ಇಟ್ಕೊಬೇಡಿ, ಅದೊಂದು. ಆಮೇಲೆ ಒಬ್ರನ್ನ ಟ್ರೂ ಆಗಿ ಇಷ್ಟಪಡ್ತಿದ್ದೀರಾ ಅಂದರೆ ಅವ್ರಿಗೆ ಯಾವತ್ತೂ ಮೋಸ ಮಾಡೋ ಆಪ್ಷನ್ ಹಿಡ್ಕೊಬೇಡ್ರಿ. ಅದು ಬಿಟ್ಟು ಬೇರೆ ಇನ್ನೊಬ್ಬರು ಫ್ರೆಂಡು ನನ್ನ ಕಾಂಟ್ಯಾಕ್ಟು ಇರುತ್ತೆ, ಆಮೇಲೆ ಪರ್ಸ್ನಲ್ ಅವ್ರಿಗೆ ಡೌಟ್ ಬರ್ಸೋ ಥರ ಆ ಥರ ಎಲ್ಲ ಯಾವತ್ತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದಾದಮೇಲೆ ಖುಷಿಯಾಗಿರಿ, ಒಬ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೂ ಅರ್ಥ ಮಾಡಿಸಿ. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ ಆಗುತ್ತೆ. ನಮ್ಮ ರಿಲೇಷನ್ಶಿಪ್ಪಲ್ಲಿ ಮೇನ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗು. ನಾವಿಬ್ಬರು ಮೈಂಡ್ಸೆಟ್ ಒಂದೇ. ಹೆಂಗೆ ಅಂದರೆ ಲವ್ ಮ್ಯಾರೇಜ್ ಅದು ಒಂದೊಂದು ಮೇನ್ ಇದರಲ್ಲಿ ಒಂದೇ ಮೈಂಡ್ಸೆಟ್ಟು, ಬಟ್ ನಮ್ಮ ವೇಸ್ ತುಂಬ ಡಿಫ್ರೆಂಟ್ ಇದೆ. ನಾನು ನಾರ್ತ್ ಅಂದರೆ ಇವನು ಸೌತು. ಸೊ ಅದೆಲ್ಲ ಆಗಿ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಇರೋದಕ್ಕೆ ನಾವು ಇವತ್ತವರೆಗೂ ಇಲ್ಲಿವರೆಗೂ ಬಂದಿರೋಕ್ಕೆ ಸಾಧ್ಯ. ಮನಸ್ಸಲ್ಲಿ ಒಳ್ಳೆ ಇಂಟೆನ್ಷನ್ ಇದ್ದಿದ್ದಕ್ಕೆ ನಾವು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ನಾವಿಬ್ರು ಯಾವತ್ತೂ ಕಾಸು ನೋಡಿ ಇಷ್ಟಪಟ್ಟಿಲ್ಲ, ಮನೆತನ ನೋಡಿ ಇಷ್ಟಪಟ್ಟಿಲ್ಲ, ಅಥವಾ ಓದಿದ್ದಾನೆ ಇವ್ನು ನನಗೆ ತೋರಿಸ್ಕೊಂಡಿಲ್ಲ. ಎಷ್ಟು ಓದಿದ್ದಾನೆ ಏನು ಮಾಡಿದ್ದಾನೆ ಇವನೇನು ತೋರಿಸ್ಕೊಂಡಿಲ್ಲ ನನಗೆ, ನಾನು ಏನೂ ತೋರಿಸ್ಕೊಂಡಿಲ್ಲ. ತೋರಿಕೆ ಪ್ರೀತಿ ಇರಲಿಲ್ಲ ನಮ್ಮಲ್ಲಿ ಯಾವತ್ತೂ. ತೋರಿಕೆ ಪ್ರೀತಿ ಇಲ್ಲದೆ ಇದ್ದಿದ್ದಕ್ಕೆ ನಾವು ಇವತ್ತು ಇಲ್ಲಿದ್ದೀವಿ. ಸೆಕೆಂಡ್ ಥಿಂಗ್, ಅಪ್ಪ ಅಮ್ಮಂಗೆ ಮೋಸ ಮಾಡಬೇಡಿ. ಮೇಯ್ನು ಹೆಂಗೆ ಅಂದರೆ ಒಬ್ಬೊಬ್ರು ಏನು ಯೋಚನೆ ಮಾಡ್ತಾ ಇರ್ತೀರಂದರೆ, ಇವಾಗ ಒಪ್ತಾ ಇಲ್ಲ ಇವರು, ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದ್ಬಿಡೋಣ, ಅವಾಗ ಒಪ್ತಾರೆ. ಮದುವೆ ಮಾಡ್ಕೊಟ್ಮೇಲೆ ಏನು ಮಾಡ್ಕೋತಾರೆ, ಏನು ಮಾಡೋಕ್ಕಾಗಲ್ಲ, ಒಪ್ಕೋತಾರೆ ಅವಾಗ. ಅಥವಾ ಮದುವೆ ಮಾಡ್ಕೊಂಡು 1 ವರ್ಷ ಆದಮೇಲೆ ಒಂದು ಮಕ್ಕಳು ಮಾಡ್ಕೊಂಡು ಬಂದ್ಬಿಟ್ಟು ಒಂದು ಮಗು ಮಾಡ್ಕೊಂಡು ಬಂದ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಳ್ಳೋಣ, ಒಪ್ಕೋತಾರೆ. ಅದೆಲ್ಲ ಸೀನ್ ಇಲ್ಲ ಗುರು. ಆದರೆ ಮುಂಚೆ ಇದ್ದಿದ್ದ ಥರ ಬಾಂಡಿಂಗು ಆ ಥರ ಎಲ್ಲ ಮಾಡ್ಕೊಂಡು ಬಂದರೆ ಬರೋಲ್ಲ. ಬಾಂಡಿಂಗ್ ಮನೆ ಹಾಳಾಗೋಯ್ತು. ಫಸ್ಟ್ ಆಫ್ ಆಲ್ ನೀನು ನಿಮ್ಮ ಅಪ್ಪ ಅಮ್ಮಂಗೆ ಮೋಸ ಮಾಡಕ್ಕೆ ನೋಡ್ತಾ ಇದ್ದೆ ಗೊತ್ತಾ, ಅವತ್ತೇ ನೀನು ಒಂದು ಮನುಷ್ಯ ಆಗಿ ಕೀಳಾಗ್ಬಿಡ್ತೀಯ, ಒಂದು ಮನುಷ್ಯ ಆಗಿ ಚೀಪ್ ಆಗಿಬಿಡ್ತೀಯ. ಅವತ್ತೇ ನೀನು ಬಿದ್ದೋಗ್ತೀಯ. ಯಾಕಂದರೆ ಅಪ್ಪ ಅಮ್ಮ ನಾವು ಓಡೋಗ್ಲಿ ಅಂತ ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿರಲ್ಲ, ಲಕ್ಷ ಸುರಿದಿರಲ್ಲ ನಮಗೆ ಅಲ್ವಾ. ನಮ್ಮಿಬ್ಬರ ಮೈಂಡಲ್ಲಿ ಏನಿತ್ತು, ಏನೇ ಆಗಲಿ ನಾವು ಬಿಟ್ಟು ಹೋಗ್ಲಿ ಇರಲಿ, ನಮ್ಮ ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗತ್ತೆ. ಇದೀವಿ ಹಣೆ ಬರದಲ್ಲಿದ್ದರೆ ಇಬ್ಬರು ಸಿಗ್ತೀವಿ. ಅಪ್ಪ ಅಮ್ಮ ಮಾತ್ರ ಮೋಸ ಮಾಡಂಗಿಲ್ಲ. ಎಲ್ಲಾದ್ರೂ ಮಧ್ಯೆ ದುಡ್ಡಿದ್ರೇನೆ ಎಲ್ಲ ಆಗೋದು ಅನ್ನೋದನ್ನ ಫಸ್ಟ್ ಚಾಪ್ಟರ್ ಇಂದ ತೆಗೆದ್ಬಿಡಿ. ಇಬ್ರು ಜೊತೆಲಿ ಇದ್ದು ಏನಾದ್ರು ಮಾಡ್ಬೇಕಂತ ನಿಮ್ಗೆ ಆಪ್ಷನ್ ತಲೆಯಲ್ಲಿ ಇದ್ರೆ 1000 ರೀತಿಲಿ ನೀವು ದುಡ್ಡು ದುಡಿಬೋದು. ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಗುರು. ದುಡ್ಡು ನೀನು ಇವತ್ತು ದುಡ್ದು ಇವತ್ತು ಖಾಲಿ ಮಾಡು, ದುಡ್ಡು ಬರ್ತಾ ಇರುತ್ತೆ. ನಿಮ್ಮ ಶ್ರಮ ನೀವು ಬಿಟ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮ್ಮಿಬ್ರು ತಲೆ ಓಡಿಸಿ ಒಟ್ಟಿಗೆ 2 ತಲೆ ಸೇರಿ ಒಂದು ವೇಲ್ ಹೋದ್ರೆ ವಂಡರ್ಸೇ ಕ್ರಿಯೇಟ್ ಆಗುತ್ತೆ, ಚೆನ್ನಾಗೇ ಬರುತ್ತೆ. ದುಡ್ಡಿನ ಬಗ್ಗೆ ಯಾವತ್ತೂ ನಾವು ಫೋಕಸ್ ಮಾಡಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಫೋಕಸ್ ಮಾಡಿದ್ದು ಜನನ ರೀಚ್ ಆಗಬೇಕು, ನಾವೊಂದು ಓಪನ್ ಮಾಡಬೇಕು. ಅದರಿಂದ ಬಂತು, ಅಲ್ಪ ಸ್ವಲ್ಪ ಬಂತು.
ಅದು ಸೀರಿಯಸ್ ಆಗಿ ನಮಗೆ ಪೆಟ್ರೋಲ್ಗೂ ಆಗ್ತಾ ಇರಲಿಲ್ಲ, ಒನ್ ಟೈಮ್ ಪೆಟ್ರೋಲ್ಗೂ ಆಗ್ತಾ ಇರಲಿಲ್ಲ. ಬಟ್ ನಾವು ಆದರೂ ಇಷ್ಟಪಟ್ಟು ಮಾಡಿದ್ವಿ, ಅದಕ್ಕೆ ನಾವು ಇಲ್ಲಿ ಇದ್ದೀವಿ. ಸೊ ಆ ಪಾಯಿಂಟ್ ಅಂತೂ ನಾನು ಎಲ್ರಿಗೂ ಹೇಳ್ತೀನಿ, ಅಪ್ಪ ಅಮ್ಮಗೆ ಮಾತ್ರ ಯಾವುದೇ ರೀತಿಲಿ ಮೋಸ ಮಾಡಬೇಡಿ. ಒಂದು ಮನುಷ್ಯ ಕೀಳ್ಮಟ್ಟಕ್ಕೆ ಇಳಿತಾನೆ, ಒಂದು ಮನುಷ್ಯ ಅವನ ಜನ್ಮ ಅವನು ಹುಟ್ಟಿದಿರ್ತಾನಲ್ಲ ಅದಕ್ಕೆ ಅರ್ಥನೇ ಇರಲ್ಲ. ಅವನ ಅಪ್ಪ ಅಮ್ಮಗೆ ಮೋಸ ಮಾಡಿ, ಅಪ್ಪ ಅಮ್ಮ ಕೆಟ್ಟೋರಾಗಿರಲ್ಲ, ಯಾವತ್ತು ಇರ್ತಾರೆ 100% ಅಲ್ಲಿ ಒಂದು 2-3% ಕೆಟ್ಟವ್ರು ಇರ್ತಾರೆ. ಹೆಂಗೆ ಎಣ್ಣೆ ಹೊಡ್ಕೊಂಡು ಅದು ಮಾಡಿ ಅವ್ರವ್ರದ್ದೇ ಬೇಸ್ ಇರುತ್ತೆ. ಥಿಂಗ್ ಇಸ್ ಅಪ್ಪ ಅಮ್ಮಗೆ ಮೋಸ ಮಾಡಬೇಡಿ. ನಾನು ಒತ್ತಿ ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮನ ಮಾತು ಕೇಳಿ ನೀವು ಒಪ್ಪಿಸ್ತೀರಾ ಅನ್ನೋ ಧೈರ್ಯ ಇದ್ದರೆ ಅವ್ರ ಮುಂದೆನೇ ಅವ್ರ ಜೊತೆನೇ ಮದುವೆ ಆಗಿ ನಿಲ್ತೀರಾ ಅನ್ನೋ ಧೈರ್ಯ ಇದ್ದರೆ ಮಾತ್ರ ಲವ್ ವಿಷಯದಲ್ಲಿ ಹೋರಾಡ್ರಿ. ಇಲ್ಲಾಂದರೆ ಬಿಟ್ಬಿಡ್ರಿ, ನಿಮ್ಮ ಲೈಫ್ ನೀವು ನೋಡ್ಕೊಳ್ರಿ. ಓಡೋಗಂಗಿದ್ರೆ ಮಾತ್ರ ಲೈಫಲ್ಲಿ ನಾವು ಯಾರೂ ಉದ್ಧಾರ ಆಗಲ್ಲ. ವಾಪಸ್ ಕರ್ಕೋತಾರೆ ನೋಡಿ, ಅಪ್ಪ ಅಮ್ಮ ವಾಪಸ್ ಕರ್ಕೋತಾರಲ್ಲ, ಅಪ್ಪ ಅಮ್ಮ ಒಳ್ಳೆಯವರಾಗಿರ್ತಾರೆ, ಅದಕ್ಕೆ ನೀವು ವಾಪಸ್ ಹೋಗಿರ್ತೀರಾ. ನೀವಷ್ಟು ಇಲ್ದಿರ್ತೀರಾ, ನೀವು ವಾಪಸ್ ಹೋದ್ರೂ ಅಲ್ಲಿ ಏನೂ ಅರ್ಥ ಇರಲ್ಲ, ಜೀವನಕ್ಕೆ ಅರ್ಥ ಇರಲ್ಲ, ಅದೊಂದು ಜೀವನನೇ ಅಲ್ಲ. ಸೊ ನಮ್ಮ ಲೈಫಲ್ಲಿ ನಮ್ದಾಗಿ ನಾನು ಹೇಳಿದ್ದೀನಿ ಗುರು. ಸೊ ಅಪ್ಪ ಅಮ್ಮ ನನಗೆ ಮೇಯ್ನು, ಇವನು ಬೇಕು ಅಪ್ಪ ಅಮ್ಮನೂ ಬೇಕು. ಇಬ್ಬರನ್ನ ಬಿಟ್ಟು ಇವನ್ನ ಬಿಟ್ಟು ಅಲ್ಲಿ ಹೋಗ್ತಾರಲ್ಲ, ಅಲ್ಲಿ ಬಿಟ್ಟು ಇವನ್ನ ಬರ್ತಾರೆ. ಈ ಥರ ನಮ್ಮದು ಲವ್ ಸ್ಟೋರಿ ಜರ್ನಿ ಹಿಂಗಿತ್ತು. ಯಾರಾದರೂ ಇದನ್ನ ಇನ್ಫ್ಲುಯೆನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ತಗೋಬೇಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಲವ್ ಸ್ಟೋರಿ ಹೇಳ್ತಾ ಇದ್ದೀವಿ. ಇನ್ಫ್ಲುಯೆನ್ಸ್ ತೊಗೋತೀರಾ, ಒಳ್ಳೆ ರೀತಿಲಿ ತೊಗೊಳ್ಳಿ. ಜಗಳ ಮಾಡಿದೆ ನಾನು ಅಂತ ನೀವು ಹೋಗಿ ಜಗಳ ಮಾಡೋದಲ್ಲ. ನಾನು ಎಷ್ಟು ಜಗಳ ಮಾಡಿದ್ನೋ ಅಷ್ಟೇ ಕಾಲಿಗೆ ಬಿದ್ದಿದ್ದೆ ನಮ್ಮ ಅಪ್ಪ ಅಮ್ಮಂಗೆ. ನಾನು ಅಪ್ಪ ಅಮ್ಮನ ಮಾತ್ರ ಯಾವತ್ತೂ ಬಿಟ್ಕೊಡ್ಬೇಡಿ. ನೀವೇನೇನು ಕ್ವಶನ್ಸ್ ಕೇಳಿದ್ದೀರಾ ಅದಕ್ಕೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ವಿ, ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೀರಾ ಕ್ವಶನ್ಸ್ ಎಲ್ಲ, ಅದಕ್ಕೆಲ್ಲ ರಿಪ್ಲೈ ಮಾಡೋಣ ಅಂತ ಇದ್ದೀವಿ. ಯಾಕಂದರೆ ತುಂಬ ಡ್ರ್ಯಾಗ್ ಆಗಿರುತ್ತೆ, ಅದಕ್ಕೆ ಅದರಲ್ಲಿ ರೆಸ್ಪಾಂಡ್ ಮಾಡೋಣ ಅಂತ ಇದ್ದೀವಿ. ಬಟ್ ಇಟ್ಸ್ ಓಕೆ, ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ. ಹುರ್ಕೊಳ್ತಾ ಇರೋರು ಇದ್ರೇನೆ ಬೆಳೀತಾ ಇರೋಕ್ಕಾಗೋದು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ ನನಗೆ. ನಮ್ಮ ಅಪ್ಪು ಬಾಸ್ ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ. ನಾವು ಹಂಗೆ ಇರ್ತೀವಿ. ನಿಬ್ಬಿ ಅನ್ನಕ್ಕೆ ಐ ಲವ್ ಯು ಬೇಬಿ ಅಂತ ಇಲ್ಲ. ಈ ವ್ಲಾಗಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವೆಶನ್ಸ್ ಹಾಕಿದ್ದೆ, ಜಲ್ದಿ ಹಾಕ್ಬಿಡಿ ಅಷ್ಟೇ ಕೇಳೋದು. ಹಾಕ್ತಾ ಇದೀವಿ ಗುರು. ಕರೆಕ್ಟ್ ಥರ ಆಡ್ತಾನೆ, ಅದಕ್ಕೆ ಎಷ್ಟು ಸರಿ ಜಗಳ ಮಾಡ್ಕೊಂಡು ಬ್ರೇಕಪ್ ಬ್ಲಾಕ್ ಮಾಡಿದ್ದೀರಾ? ಕ್ಯಾಶ್ ಬಗ್ಗೆ ಎಲ್ಲ ಥಿಂಕ್ ಮಾಡಿಲ್ಲ. ಇವ್ರ ಮನೆಯವ್ರು ಸ್ವಲ್ಪ, ನಾನು ಇವ್ರ ಹೆಸರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ಲೀಸ್ ಲವ್ ಮ್ಯಾರೇಜ್ನ ಮನೇಲಿ ಹೇಗೆ ಒಪ್ಸಿದ್ರಿ ಹೇಳಿ, ಬೇಗಲ್ಲ ಹಿಂಗೆ ನೀವು ಅಂತ ತಗೊಂಬಂದ್ಬಿಡಕ್ಕಾಗಲ್ಲ ನೀವು ಅದನ್ನ. ಸೊ ಅಲ್ಲಿ ತಿಳ್ಕೊಳ್ಳಿ ಯಾವ್ದು ಬೇಕು ಯಾವ್ದು ಬೇಡ, ನಿಮ್ಮ ಡಿಸಿಷನ್. ಇವಾಗ ಇವ್ನಿಗೆ ಹೊಡಿತೀನಿ ಬಡಿತೀನಿ, ಬಿಡಲ್ಲ ಅಂದವರು ಇವ್ನಿಗೆ ಕೈ ತುತ್ತು ಕೊಡ್ತಾರೆ. ವಾಟ್ ಮೇಡ್ ಯು ಬೋತ್ ಟು ಫಾಲ್ ಫಾರ್ ಈಚ್ ಅದರ್? ಇವಾಗ ಬಿಟ್ರೆ ಹೋಗಬಾರೋ, ಏನಾದರೂ ಮಾಡಬೇಕು, ನಾವು ಮಾಡಬೇಕು, ಸಾಧಿಸಬೇಕು ಅನ್ನೋದು ಒಂದು ಹೆವ್ವಿಯಾಗಿ ತಲೆಗೆ ತುಂಬಿದ್ದಾಳೆ. ಅದರಿಂದನೇ ನಾನು ಏನು ಇಷ್ಟ ಆಗಿದ್ದು ಅಂದರೆ, ಪೇರೆಂಟ್ಸ್ ಬಗ್ಗೆ ದಯವಿಟ್ಟು ಆ ಥರ ಎಲ್ಲ ಉಡಾಫೆ ಆಗಿ ಮಾತಾಡ್ಬಿಡಿ. ಪೇರೆಂಟ್ಸ್ನ ಹೇಗೆ ಕನ್ವಿನ್ಸ್ ಮಾಡೋದು, ಎಕ್ಸ್ಪೆಕ್ಟೇಷನ್ ಏನು ಫುಲ್ಫಿಲ್ ಮಾಡಿದ್ದೀವಿ ಅಂತ ಎಂತಕ್ಕೆ ಸಾರಿ ಕೇಳಬೇಕು. ಸ್ವಲ್ಪ ಹೊತ್ತು ನಮ್ಮ ಸ್ಪೇಸಲ್ಲಿ ಇರ್ತೀವಿ. ನಿಮ್ಮ ಪೇರೆಂಟ್ಸ್ ಮದುವೆಗೆ ಹೇಗೆ ಒಪ್ಕೊಂಡ್ರು? ನಿಮ್ಮ ವೈಫ್ ಹೈಟ್ ಕಡಿಮೆ ಇದ್ದಾರೆ ಅಲ್ವಾ? ತುಂಬ ನನಗೆ ಸ್ವಲ್ಪ ಹರ್ಟ್ ಆಯಿತು. ಡಿಫ್ರೆಂಟ್ ಈಗ ಕೊಡು.